ಡೆಂಗ್ಯೂ ಚಿಕಿತ್ಸೆಗೆ ದರ ಫಿಕ್ಸ್ ಮಾಡಿದೆ ರಾಜ್ಯ ಸರ್ಕಾರ. ಡೆಂಗ್ಯೂ ಟ್ರೀಟ್ಮೆಂಟ್ಗೆ 300 ರೂಪಾಯಿ ಫಿಕ್ಸ್ ಮಾಡಿರೋದು ಸರ್ಕಾರ. ನೋಡಿ, ಖಾಸಗಿ ಹಾಸ್ಪಿಟಲ್ಗಳ ದರ ವಸೂಲಿಗೆ ಜನ ಕೂಡ ಬೇಸತ್ತಿದ್ರು. ಆರೋಗ್ಯ ಇಲಾಖೆ ಕೂಡ ಸಭೆ ಮಾಡಿತ್ತು. ನಾವು ಹೇಳ್ತಾ ಇದ್ವಿ ಇವತ್ತು ಸಾಯಂಕಾಲ ಅಥವಾ ನಾಳೆಯ ಒಳಗಡೆ ರೇಟ್ ಫಿಕ್ಸ್ ಆಗುತ್ತೆ ಅಂತ ಹೇಳಿ. ಎರಡೂ ಮಾದರಿಯಲ್ಲಿ ಡೆಂಗ್ಯೂ ಪರೀಕ್ಷೆಯನ್ನ ಮಾಡಬೇಕಾಗತ್ತೆ. ಹೇಗಾಗಿ 600ಕ್ಕಿಂತ ಹೆಚ್ಚು ಹಣ ಪಡೆಯದಂತೆ ಸೂಚನೆಯನ್ನ ಕೊಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಸರ್ಕಾರದಿಂದ ಅಧಿಕೃತವಾಗಿ ಅಧಿಸೂಚನೆಯನ್ನ ಹೊರಡಿಸಲಾಗುತ್ತೆ. ಖಾಸಗಿ ಆಸ್ಪತ್ರೆಗಳು ಹೆಚ್ಚು ದರ ಪಡೆಯದಂತೆ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ನೋಡಿ, ಬೇಕಾಬಿಟ್ಟಿ ದರವನ್ನ ಫಿಕ್ಸ್ ಮಾಡಿದ್ರು ಖಾಸಗಿ ಹಾಸ್ಪಿಟಲ್ನವರು. ಇದೊಂದು ರೀತಿಯಲ್ಲಿ ದಂಧೆ ರೀತಿಯಲ್ಲಿ ಮಾಡ್ಕೊಂಡಿದ್ರು. ಇದರಿಂದ ಜನ ಕೂಡ ಬೇಸತ್ತಿದ್ರು. ಹಾಗಾಗಿ ಒಂದು ರೇಟ್ ಅನ್ನ ಫಿಕ್ಸ್ ಮಾಡಿರೋದು 300 ರೂಪಾಯಿ. ಯಾಕಂದ್ರೆ 2 ಬಾರಿ ಟೆಸ್ಟ್ ಮಾಡಬೇಕಾಗತ್ತೆ. 300, 300, 600 ರೂಪಾಯಿ. ಅದಕ್ಕಿಂತ ಹೆಚ್ಚಿನ ದರವನ್ನ ವಸೂಲಿ ಮಾಡಂಗಿಲ್ಲ. ಡೆಂಗ್ಯೂ ಚಿಕಿತ್ಸೆಗೆ ದರ ಫಿಕ್ಸ್ ಮಾಡಿದೆ ಈಗ ರಾಜ್ಯ ಸರ್ಕಾರ. ಕೆಲವೇ ಕ್ಷಣಗಳಲ್ಲಿ ಸರ್ಕಾರದಿಂದ ಅಧಿಕೃತವಾಗಿ ಅಧಿಸೂಚನೆಯನ್ನ ಕೂಡ ಹೊರಡಿಸಲಾಗುತ್ತೆ. ಈಗ ಆಲ್ರೆಡಿ ಡೆಂಗ್ಯೂ ಕೇಸಸ್ಗಳು ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇದೆ. ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೇಸಸ್ಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರೋದು. ಟೆಸ್ಟಿಂಗಿಗೆ ಈಗ ನಾನು ಹೇಳ್ತಾ ಇರೋದು ಟೆಸ್ಟಿಂಗು. ಯಾಕಂದ್ರೆ ನೀವು ಖಾಸಗಿ ಹಾಸ್ಪಿಟಲ್ಗೆ ಹೋಗಿ ಡೆಂಗ್ಯೂ ಇದೆಯಾ ಅಂತ ಹೇಳಿ ಟೆಸ್ಟ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಬೇಕಾಬಿಟ್ಟಿ ರೇಟನ್ನು ಫಿಕ್ಸ್ ಮಾಡ್ತಾ ಇದ್ರು. ಯಾಕಂದ್ರೆ 2 ಬಾರಿ ಟೆಸ್ಟ್ ಮಾಡಲಾಗುತ್ತೆ. ಸೊ 1 ಬಾರಿ ಟೆಸ್ಟಿಗೆ 300 ರೂಪಾಯಿಯನ್ನ ಸರ್ಕಾರದಿಂದ ಫಿಕ್ಸ್ ಮಾಡಿರೋದು. 2 ಬಾರಿ ಟೆಸ್ಟ್ ಮಾಡಿಸ್ಕೊಂಡ್ರೆ 600 ರೂಪಾಯಿ. ಅದಕ್ಕಿಂತ ಹೆಚ್ಚಿನದಾಗಿ ಕಲೆಕ್ಟ್ ಮಾಡಂಗಿಲ್ಲ ಅಂತ ಹೇಳಿ ಒಂದು ದರವನ್ನ ಫಿಕ್ಸ್ ಮಾಡಿದೆ ಈಗ ಆರೋಗ್ಯ ಇಲಾಖೆ ಕೂಡ. ಸೊ ಹಾಗಾಗಿ ಜನ ಕೂಡ ಒಂದು ಮನಸ್ಸಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಖಾಸಗಿ ಲ್ಯಾಬ್ಗಳಿಗೆ ಹೋಗಿ ನೀವು ಚೆಕ್ ಮಾಡಿಸ್ತೀರಾ, ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸ್ತೀರಾ ಅಂತ ಹೇಳಿ ಅವ್ರು ಇನ್ ಕೇಸ್ ಏನಾದರೂ ಬೇಕಾಬಿಟ್ಟಿ ದರ ಕೇಳಿದ್ರೆ ಹೇಳಬಹುದು, ಸರ್ಕಾರದಿಂದ ಇಂತಿಷ್ಟೇ. 1 ಬಾರಿ ಟೆಸ್ಟ್ ಮಾಡಿಸ್ತೀವಿ ಅಂತ ಹೇಳಿದ್ರೆ 300 ರೂಪಾಯಿ, 2 ಬಾರಿ ಟೆಸ್ಟ್ ಮಾಡಿಸ್ತೀವಿ ಅಂತ ಹೇಳಿದ್ರೆ 600 ರೂಪಾಯಿ. ಅದಕ್ಕಿಂತ ಹೆಚ್ಚಿನದಾಗಿ ದರವನ್ನು ಫಿಕ್ಸ್ ಮಾಡಂಗಿಲ್ಲ. ಅಧಿಕೃತವಾಗಿ ಆದೇಶ ಅಷ್ಟೇ ಹೊರಬರಬೇಕಾಗತ್ತೆ.